ನಮಸ್ಕಾರ ಸ್ನೇಹಿತರೆ, ಯೋರ್ ಕೇರ್ ಟಾಕ್ ಚಾನಲ್ಗೆ ಸ್ವಾಗತ. ನಂದು ಒಂದು ಪ್ರಶ್ನೆ. ರಸ್ತೆಗಳು ಇರುವುದು ಯಾರಿಗಾಗಿ? ವಾಹನಗಳಿಗಾಗಿನಾ, ಪಾದಚಾರಿಗಳಿಗಾಗಿನಾ, ಅಥವಾ ಬೆಳೆ ಒಣಗಿಸೋಕ? ನಮ್ಮ ಸುತ್ತಮುತ್ತ ನೋಡೋದಾದ್ರೆ ಹೈವೇ ಅಂಚಿನಲ್ಲಿ, ಗ್ರಾಮದ ರಸ್ತೆಗಳ ಮೇಲೆ, ಕೆಲವೊಮ್ಮೆ ರಸ್ತೆ ಮಧ್ಯದಲ್ಲೇ ಬೆಳೆದ ಫಸಲನ್ನು ಒಣಗಿಸೋದನ್ನ ನೋಡಬಹುದು. ಇದು ಸಾಮಾನ್ಯ ದೃಶ್ಯ ಅನ್ಸಬಹುದು. ಆದರೆ ಸ್ನೇಹಿತರೆ, ಇದು ಬಹಳ ಅಪಾಯಕಾರಿ. ಇದ್ರ ಬಗ್ಗೆ ಇವತ್ತು ನಾನು ಮಾತಾಡಲೇಬೇಕು. ರಸ್ತೆ ಅನ್ನೋದು ಸಾರ್ವಜನಿಕ ಆಸ್ತಿ. ಅದು ಬೆಳೆ ಒಣಗಿಸೋ ಜಾಗ ಅಲ್ಲ. ಕಟಾವು ಮಾಡಿದ ಬೆಳೆಗಳನ್ನು ರಸ್ತೆ ಮೇಲೆ ಒಣಗಿಸೋದ್ರಿಂದ ಆಗೋ ಸಮಸ್ಯೆಗಳು ನೋಡೋದಾದ್ರೆ, ವಾಹನ ಸ್ಕಿಡ್ ಆಗುತ್ತೆ, ಬೈಕ್ ಸವಾರರು ಜಾರಿ ಬೀಳ್ತಾರೆ, ಪಾದಚಾರಿಗಳಿಗೆ ನಡೆಯೋಕೆ ಜಾಗ ಇಲ್ಲ, ಆಂಬ್ಯುಲೆನ್ಸ್ಗಳಿಗೆ ಅಡ್ಡಿ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ತಂದೆ ಆಫೀಸ್ಗೆ ಹೋಗ್ತಿದ್ದಾನೆ, ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಹೋಗ್ತಿದ್ದಾನೆ, ಒಬ್ಬ ರೋಗಿ ಆಸ್ಪತ್ರೆಗೆ ಹೋಗ್ತಿದ್ದಾನೆ. ರಸ್ತೆ ಮೇಲೆ ಹಾಸಿದ ಬೆಳೆಯ ಒಂದು ಸಣ್ಣ ಜಾರಿಕೆಯಿಂದಾಗಿ ಅವರ ಜೀವನವೇ ಮುಗಿದು ಹೋಗಬಹುದು. ಹಾಗೆ ರಾತ್ರಿ ವೇಳೆ ಫಸಲು ಕಾಯುತ್ತಾ ರೋಡ ಮೇಲೆ ಹಾಕಿರೋ ರಾಶಿಯಲ್ಲಿ ಮಲಗೋದು ಕೂಡ ಅಪಾಯಕಾರಿ. ಯಾಕೆಂದ್ರೆ ಭಾರೀ ಗಾತ್ರದ ವಾಹನಗಳು ಓಡಾಡ್ತಿರ್ತವೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಮಲಗಿದವರ ಮೇಲೆ ಹಾಯ್ದು ಸಾವನ್ನಪ್ಪಿದ ಅದೆಷ್ಟೋ ಉದಾಹರಣೆಗಳಿವೆ. ಹಾಗಾಗಿ ಗಮನವಿಟ್ಟು ಕೇಳಿ ಸ್ನೇಹಿತರೆ. ರೈತ ಅಂದ್ರೆ ನೆಲದ ಜೊತೆ ಜೀವ ಬೆಸೆಯುವವನು, ಬೆವರಿನ ಹನಿಯಿಂದ ಅನ್ನ ಕೊಡುವವನು. ಒಬ್ಬರ ತಪ್ಪಿಗೆ ಲಕ್ಷಾಂತರ ಶ್ರಮಜೀವಿಗಳನ್ನು ತಪ್ಪಾಗಿ ನೋಡುವುದು ನ್ಯಾಯವಲ್ಲ, ಮಾನವೀಯತೆಯೂ ಅಲ್ಲ. ನಮ್ದು ಕೃಷಿಗೆ ವಿರೋಧ ಇಲ್ಲ. ಒಂದು ಜೀವ ರಕ್ಷಣೆಗಾಗಿ ನಮ್ಮ ಈ ಮಾತು. ನಮ್ಮ ಪೂರ್ವಜರ ಕಾಲದಲ್ಲಿ ಜಮೀನಿನಲ್ಲಿ ಕಣ ನಿರ್ಮಿಸಿ ಬೆಳೆ ರಾಶಿ ಮಾಡಿ ಒಕ್ಕಣೆ ಮಾಡ್ತಿದ್ದ ರೈತರು. ಅಲ್ಲಿಂದ ಧಾನ್ಯಗಳನ್ನು ಮನೆಗೆ ತರ್ತಿದ್ರಂತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲೇ ಒಕ್ಕಣೆ ಮಾಡುವ ಸುಲಭ ಮಾರ್ಗ ಕಂಡುಕೊಂಡಿದ್ದಾರೆ. ಅಪಘಾತ ಆದ್ಮೇಲೆ ನಾವು ಹೇಳ್ತೀವಿ, ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಹೀಗಾಯ್ತಾ, ಮೊದಲೇ ಗಮನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸ್ನೇಹಿತರೆ, ಬೆಳೆ ಮತ್ತೆ ಬೆಳಿಬಹುದು, ಹಣ ಮತ್ತೆ ಗಳಿಸಬಹುದು. ಆದ್ರೆ ಕಳೆದು ಹೋದ ಜೀವ ಮರಳಿ ಬರಲ್ಲ. ಬೆಳೆ ಜಮೀನಿನಲ್ಲಿ ಒಣಗಿಸಬೇಕು, ರಸ್ತೆ ಮೇಲಲ್ಲ. ರಸ್ತೆ ಅನ್ನೋದು ನಮ್ಮೆಲ್ಲರ ಸುರಕ್ಷತೆಯ ಜಾಗ, ಜೀವ ಉಳಿಸೋ ದಾರಿ. ಕಣ ನಿರ್ಮಾಣಕ್ಕೆಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಸಹಾಯಧನ ನೀಡುತ್ತಿದೆ. ಆದ್ರೆ ಅದನ್ನು ಯಾರೂ ಸರಿಯಾಗಿ ಬಳಕೆ ಮಾಡಿಕೊಳ್ತಿಲ್ಲ. ಈಗಾಗಲೇ ನಿರ್ಮಿಸಿಕೊಂಡಿರುವ ಕಣಗಳು ಸದ್ಬಳಕೆ ಆಗ್ತಿಲ್ಲ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು. ಈ ಸಂಬಂಧ ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕು. ಯುವ ಜನರಾದ ನಾವುಗಳು ರಸ್ತೆ ಮೇಲೆ ಬೆಳೆ ಹಾಸಬೇಡಿ ಎಂಬ ಜಾಗೃತಿ ಮೂಡಿಸಲು ಮುಂದಾಗೋಣ. ನಮ್ಮ ಈ ಒಂದು ಜಾಗೃತೆ ಯಾರೋ ಒಬ್ಬರ ಜೀವ ಉಳಿಸಬಹುದು. ಧನ್ಯವಾದಗಳು. ಈ ಸಂದೇಶ ನಿಮ್ಗೆ ಇಷ್ಟ ಅನ್ಸಿದ್ರೆ ಯೋರ್ ಕೇರ್ ಟಾಕ್ ಚಾನಲ್ ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.